ಹಾಯ್ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ದಿವ್ ಸತೀಶ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಪುರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಪಟಾಪಟ ಅಂತ ಆಗುತ್ತೆ ಮತ್ತು ಬೇಗನೆ ಮಾಡ್ಬೋದು. ಲೇಟಾಗಿ ಎದ್ದು ಅದೇ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡೋಂಗಿಲ್ಲ, ಬೇಗನೆ ಆಗುತ್ತೆ ಈ ಪುರಿ ಉಪ್ಪಿಟ್ಟು. ಈ ಪುರಿ ಉಪ್ಪಿಟ್ಟು ಮಾಡೋಕ್ಕೆ ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಕಟ್ ಮಾಡ್ಕೋಬೇಕು. ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಥರ ಕಟ್ ಮಾಡ್ಕೋಬೇಕು. ನಾನು 3 ಲೀಟ್ರ್ ಪುರಿ ತೊಗೊಂಡಿದ್ದೀನಿ, ಅದಕ್ಕೆ 2 ಟೊಮೊಟೊ ಸಾಕು. 3 ಲೀಟ್ರ್ ಪುರಿ ಮತ್ತು ಟೊಮೊಟೊ ಒಂದೆರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ, ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2-3 ಟೇಬಲ್ ಸ್ಪೂನ್ ಎಣ್ಣೆ ಜಾಸ್ತಿ ಬಳಸೋಂಗಿಲ್ಲ. ಸೊ ಪುರಿನ ಫಸ್ಟು ನೆನೆ ಹಾಕೊಳ್ಳಿ. ಒಂದು ಜಾಸ್ತಿ ಅವಲಕ್ಕಿ ನೆನೆ ಹಾಕ್ತೀವಲ್ಲ ಆ ಟೈಪಲ್ಲಿ ನೆನೆ ಹಾಕೋದು ಬೇಡ. ಒಗ್ಗರಣೆ ಹಾಕೋ ಟೈಮಲ್ಲಿ ನೆನೆ ಹಾಕೊಂಡ್ರೆ ಸಾಕು. ನಾವು ಒಗ್ಗರಣೆ ಬೇಯೋವರೆಗೆ ಪುರಿನೂ ಕೂಡ ನೆನ್ಕೊಳ್ಳುತ್ತೆ. ನೋಡಿ, ಈ ಥರ ನೀಟಾಗಿ ಈ ಥರ ತೊಳ್ಕೊಳ್ಳಿ ಒಂದು ಕಡೆಯಿಂದ, ಯಾಕಂದರೆ ಮರಳೆಲ್ಲ ಇರುತ್ತಲ್ಲ ಕಡಲೆ ಪುರಿಲಿ, ಅದೆಲ್ಲ ಕ್ಲೀನಾಗಿ ವಾಶ್ ಆಗಬೇಕು. ಅದಕ್ಕೋಸ್ಕರ ಒಂದು ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದು ಈ ಥರ ಸ್ವಲ್ಪ ಹೊತ್ತು ಇಡೀ ಒಗ್ಗರಣೆ ಆಗೋವರೆಗೂ ಸ್ವಲ್ಪ ನೀರಲ್ಲಿ ನೆನ್ಕೊಳ್ಳಿ ಅಂತ ಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟೆ. ಪಾತ್ರೆಗೆ 1-2-3 ಟೇಬಲ್ ಸ್ಪೂನು ಎಣ್ಣೆ, ಅದು ಸಾಕು. ಜಾಸ್ತಿ ಎಣ್ಣೆ ಹಾಕ್ಬೇಡಿ, ಯಾಕಂದರೆ ಪುರಿ ಉಪ್ಪಿಟ್ಟು ಎಣ್ಣೆ ಎಳ್ಕೊಳ್ಳಲ್ಲ, ಅದರಿಂದ ಚೆನ್ನಾಗಿರಲ್ಲ, ಬಾಯಿಗೆ ಎಣ್ಣೆನೇ ಸಿಗುತ್ತೆ. 3-2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಜೀರಿಗೆ ಹಾಕಿ, ಜೀರಿಗೆ ಎಲ್ಲ ಹಾಕಿದ್ಮೇಲೆ ಕಡಲೆಬೇಳೆ ಮಿಕ್ಸ್ ಮಾಡಿ. ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿ, ಕಡಲೆ ಬೀಜನೇ, ಯಾಕಂದರೆ ಪುರಿ ಉಪ್ಪಿಟ್ಟಾಗಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಬೇಕು, ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಜಾಸ್ತಿ ಹಾಕ್ತೆ ಮತ್ತು ಕಡಲೆ ಬೀಜನೂ ಕೂಡ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಸ್ವಲ್ಪ ಹುರ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಬೇಯ್ಕೊಳ್ಳಿ. ಅದು ಬೆಂದ ಮೇಲೆ ನೋಡಿ, ಕಡಲೆಬೀಜ ಎಲ್ಲ ಬೆಂದಿದೆ, ಎಲ್ಲ ಬಾಯಿ ಬಿಟ್ಟಿದೆ ಕಡಲೆಬೀಜ. ನೋಡಿ, ಈಗ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿಕೊಂಡೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಚೆನ್ನಾಗಿ ಬೆಂದ್ಕೋಬೇಕಲ್ಲ ಒಗ್ಗರಣೆ, ಅದೇ ಈರುಳ್ಳಿ ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೀಟಾಗಿ ಹುರ್ಕೊಳ್ಳಿ ಒಂದು ಕಡೆಯಿಂದ, ಯಾಕಂದ್ರೆ ತಳ ಹಿಡ್ದಾಗ ಬಿಡಬೇಡಿ, ಕಡಲೆಬೀಜ ಎಲ್ಲ ಇರುತ್ತೆಲ್ಲ ಕಪ್ಪಾಗಿಬಿಡುತ್ತೆ. ಕಮ್ಮಿ ಉರಿ ಕೊಟ್ಟನೆ ಹುರ್ಕೊಳ್ಳಿ. ಆಮೇಲೆ ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ಳಿ. ಹಚ್ಚಿಟ್ಕೊಂಡಿರೋಂಥ 2 ಟೊಮೊಟೊನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹುಳಿ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಹುಳಿ ನೀಟಾಗಿ ಬಿಡಬೇಕು, ಅಲ್ಲಿ ಗಂಟನೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಎಲ್ಲ ಆದಮೇಲೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗಬೇಕು ಅಂದರೆ ಲೈಟಾಗಿ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಕೆ ಹೋಗ್ಬೇಡಿ, ಸ್ವಲ್ಪನೇ ಉಪ್ಪು ಹಾಕಿ, ಯಾಕಂದರೆ ಪುರಿ ಉಪ್ಪಿರೋದ್ರಿಂದ ಉಪ್ಪು ಹಾಕಿದ್ರೆ ಇನ್ನೂ ಉಪ್ಪು ಅನಿಸುತ್ತೆ, ತಿನ್ನೋಕೆ ಚೆನ್ನಾಗಿರಲ್ಲ. ಲೈಟಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿ ಗಂಟನೂ ಫ್ರೈ ಮಾಡಿ. ನೀಟಾಗಿ ನೋಡಿ, ಟೊಮೊಟೊ ಎಲ್ಲ ಬೆಂದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಪೂರಿನ ಫುಲ್ ನೀರು ತೆಗೆದು ಅಂದರೆ ಹಿಂಡಿ ನೀರು ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೋಡಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹುಡಿಯಾಗಿ ಇರುತ್ತೆ ಪುರಿ, ಮೆತ್ತಾಗ್ಬಿಡಲ್ಲ. ನೀಟಾಗಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆಯಿಂದ ನೋಡಿ ಇದೇ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದೇ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕಮ್ಮಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿ, ಜಾಸ್ತಿ ಉರಿ ಇಟ್ಬೇಡಿ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಕಮ್ಮಿ ಉರಿ ಇಟ್ಟೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಸ್ವಲ್ಪ ಕಾಯಿ ತುರಿ ಕೊನೆಯಲ್ಲಿ ಹಾಕಿ, ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಕೊನೆಯಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಬೇಗನೂ ಕೂಡ ಆಗುತ್ತೆ. ನೋಡಿ, ಸರ್ವ್ ಮಾಡಿಕೊಂಡೆ. ನನಗಂತೂ ಬಾಯಿ ನೀರು ಬರ್ತಾ ಇದೆ, ಯಾವಾಗ ಟೇಸ್ಟ್ ಮಾಡಲಿ ಅಂತ, ಅಷ್ಟು ಸಖತ್ತಾಗಿ ಕಾಣ್ತಾ ಇತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.